ಸ್ವಾಗತ. ಬಿಜೆಪಿಯಿಂದ ಬಿಬಿಎಂಪಿ ಮಾಜಿ ಮೇಯರ್ ವೆಂಕಟೇಶ್ ಮೂರ್ತಿ ಅಮಾನತಾಗಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನಲ್ಲಿ ಗುರುತಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಇವರನ್ನು ಅಮಾನತು ಮಾಡಲಾಗಿದೆ. ಅಮಾನತುಗೊಳಿಸಿ ಬೆಂಗಳೂರು ಮಹಾನಗರ ಬಿಜೆಪಿ ಅಧ್ಯಕ್ಷ ಸದಾಶಿವ ಆದೇಶ ಹೊರಡಿಸಿದ್ದಾರೆ. ರಾಯಣ್ಣ ಬ್ರಿಗೇಡ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವ ವೆಂಕಟೇಶ್ ಮೂರ್ತಿಯನ್ನ ಬಿಜೆಪಿಯಿಂದ ಅಮಾನತು ಮಾಡಲಾಗಿದೆ. ಬ್ರಿಗೇಡ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವೆಂಕಟೇಶ್ ಮೂರ್ತಿಯನ್ನ ಬಿಜೆಪಿಯಿಂದ ಅಮಾನತುಗೊಳಿಸಲಾಗಿದೆ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಒಂದು ಗುರುತಿಸಿಕೊಂಡಿರುವುದರ ಹಿನ್ನೆಲೆಯಲ್ಲಿ ಇವರನ್ನ ಬಿಜೆಪಿಯಿಂದ ಅಮಾನತು ಮಾಡಲಾಗಿದೆ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನಲ್ಲಿ ಗುರುತಿಸಿಕೊಂಡಿರುವುದಕ್ಕೆ ವೆಂಕಟೇಶ್ ಮೂರ್ತಿಯನ್ನ ಅಮಾನತುಗೊಳಿಸಿರುವಂಥದ್ದು. ಅಮಾನತುಗೊಳಿಸಿ ಬೆಂಗಳೂರು ಬಿಜೆಪಿ ಅಧ್ಯಕ್ಷ ಸದಾಶಿವ ಆದೇಶವನ್ನ ಹೊರಡಿಸಿದ್ದಾರೆ. ಬ್ರಿಗೇಡ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವ ವೆಂಕಟೇಶ್ ಮೂರ್ತಿಯನ್ನ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನಲ್ಲಿ ಗುರುತಿಸಿಕೊಂಡಿರುವುದಕ್ಕೆ ಬಿಜೆಪಿಯಿಂದ ಅಮಾನತುಗೊಳಿಸಲಾಗಿದೆ. ಬನ್ನಿ, ನಮ್ಮ ಜೊತೆ ಮಾತಾಡೋದಕ್ಕೆ ಮಾಜಿ ಮೇಯರ್ ವೆಂಕಟೇಶ್ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವೆಂಕಟೇಶ್ ಮೂರ್ತಿ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಈಗ ಏನು ನಿಮ್ಮನ್ನ ಬಿಜೆಪಿಯಿಂದ ಅಮಾನತು ಮಾಡಲಾಗಿದೆ ಅಂತ ಹೇಳಲಾಗ್ತದೆ, ಏನ್ ಹೇಳ್ತೀರಿ? ಅಲ್ಲ, ಅಮಾನತುಗೊಳಿಸಲಾಗಿದೆ ಅಂತ ನನಗೂ ಒಂದು ಪತ್ರ ಬಂದಿದೆ. ಓಕೆ. ಬಟ್ ಕಾರಣ ಏನು ಅಂತ ಗೊತ್ತಿಲ್ಲ ನನಗೆ. ಓಕೆ. ಪಕ್ಷದ ಹಿತಾಸಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತಿರುವುದಾಗಿ ದೂರು ಬಂದಿದ್ದು. ಆದ್ದರಿಂದ ತಮ್ಮನ್ನು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತುಗೊಳಿಸಲಾಗಿದೆ ಅಂತ ಮಾನ್ಯ ಅಧ್ಯಕ್ಷರು ಬಿಜೆಪಿ ಬೆಂಗಳೂರು ನಗರ ಸದಾಶಿವ ಅವರು ಒಂದು ಪತ್ರ ಬರೆದಿದ್ದಾರೆ. ಯಾಕೆ ಮಾಡಿದಾರೋ ಏನು ಅದ್ರಿಗೆ ಯಾವ್ದು ಅಡಕ ಇಲ್ಲ, ಯಾವ್ದು ದಾಖಲೆಗಳಿಲ್ಲ. ಓಕೆ. ನಮ್ಮ ಹತ್ರ ಅವ್ರೇನು ಯಾವತ್ತು ಫೋನು ಮಾಡಿಲ್ಲ, ಪಾಪ ಮಾತಾಡಿಲ್ಲ. ನನ್ನ ಜೊತೆಗೆ 2 ಸಾರಿ ಕಾರ್ಪೊರೇಟರ್ ಆಗಿದ್ರು. ನಾನು 3 ಬಾರಿ ಈಗ ಕಾರ್ಪೊರೇಟರ್ ಆಗಿ, ವಿರೋಧ ಪಕ್ಷ ನಾಯಕರಾಗಿ, ಮೇಯರ್ ಆಗಿ ಅತಿ ಹೆಚ್ಚಿನ ದಿನಗಳನ್ನ ಮಾಡದಂತವ್ರು. ಓಕೆ. ಯಾಕೆ ಮಾಡಿದಾರೆ ಏನು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಓಕೆ. ಈಗ ರಾಯಣ್ಣ ಬ್ರಿಗೇಡ್ನಲ್ಲೂ ಕೂಡ ನೀವು ಗುರುತಿಸಿಕೊಂಡಿದ್ದೀರಿ ಅನ್ನೋ ಒಂದು ಆರೋಪ ಒಂದು ಕೇಳಿ ಬರ್ತಾ ಇರುವಂಥದ್ದು, ಮಾತು ಕೇಳಿ ಬರ್ತಾ ಇರುವಂಥದ್ದು. ನಾನು ರಾಯಣ್ಣ ಬ್ರಿಗೇಡು ಪ್ರಾರಂಭ ಮಾಡಿ 10 ವರ್ಷ ಆಯ್ತು. ಓಕೆ. ಈಗ ರಾಯಣ್ಣ ಬ್ರಿಗೇಡ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಶ್ವರಪ್ಪನವರು ಸೇರಿ ಲಕ್ಷಾಂತರ ಜನ ಭಾರತೀಯ ಜನತಾ ಪಕ್ಷದವರು ರಾಯಣ್ಣ ಬ್ರಿಗೇಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ. ಆದ್ರೆ ಯಾರಿಗೂ ಅಮಾನತ್ತು ಮಾಡಿದೆ. ಓಕೆ. ನನ್ಗೆ ಫಸ್ಟ್ ಮಾಡಿದ್ದಾರೆ, ಯಾಕೋ ಕಾರಣ ಗೊತ್ತಾಗ್ತಾ ಇಲ್ಲ. ಓಕೆ. ಅದರಿಂದ ನಾನು ಇದ್ರಿಗೇನು ಅವರು ಪತ್ರದಲ್ಲಿ ಉತ್ತರ ಟಿಪ್ಪಣಿ ಕಳಿಸಿದಾರೋ ಅದ್ರಿಗೆ ನಾನು ಉತ್ತರ ಕೊಟ್ಟು ನನ್ನ ಅಮಾನತ್ನ ವಾಪಸ್ ತಗೊಳ್ಳಿ ಅಂತ ಹೇಳಿ ಒಂದು ಪತ್ರ ಬರೀತೀನಿ. ಓಕೆ. ಈ ಬಗ್ಗೆ ನೀವು ಪಕ್ಷದ ಅಧ್ಯಕ್ಷರ ಹತ್ರ ಮಾತಾಡುವಂತ ಪ್ರಯತ್ನವನ್ನ ಮಾಡ್ತೀರಾ? ಅಲ್ಲ, ನಾನು ನನ್ಗೆ ಪಕ್ಷದಲ್ಲಿ ಕೆಲಸ ಮಾಡಕ್ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಯಡಿಯೂರಪ್ಪ ಅವ್ರ ಹತ್ರನೇ ನಾನು ಬಯೋಡೇಟಾ ಕೊಟ್ಬಿಟ್ಟು ಮಾತಾಡ್ದೆ. ಅವರು ಬೆಂಗಳೂರಲ್ಲಿ ಇದಾರಲ್ಲಪ್ಪ, ಅವರೆಲ್ಲ ಬಿಡ್ಬೇಕಲ್ಲ, ಅದು ಇದು ಅಂತ ಹೇಳಿದ್ರು. ಅದಾದ್ಮೇಲೆ ಮಾಡಿ ಸರ್, ನನ್ಗೆ ಭಾರತೀಯ ಜನತಾ ಪಕ್ಷ 3 ಬಾರಿ ಕಾರ್ಪೊರೇಟರ್ ಮಾಡಿ ಮೇಯರ್ ಮಾಡಿದ್ದಾರೆ. ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಋಣದಲ್ಲಿದ್ದೀನಿ. ನಾನು ಪಕ್ಷದ ಸಲುವಾಗಿ ದುಡ್ದು ಆ ಋಣ ತೀರಿಸಬೇಕು ಮಾಡಿ ಅಂತ ಹೇಳಿ ಬಂದೆ. ಆದ್ರೆ ಅವ್ರು ಏನು ಮಾಡಿಲ್ಲ. ಆದ್ರೆ ಇವತ್ತು ಅಮಾನತ್ ಲೆಟರ್ ಒಂದು ಕೊಟ್ಟಿದ್ದಾರೆ. ಓಕೆ. ಇವತ್ತು ಬಂದಿರುವಂತದ್ದು ಅಮಾನತು ಪತ್ರ? ಇವತ್ತು ಬಂದಿದೆ. ಓಕೆ. ಈಗ ನಿಮ್ಮ ಮುಂದಿನ ಕ್ರಮ ಏನು? ಈಗ ಮುಂದೆ ಯಾವ ರೀತಿ ಹೆಜ್ಜೆ ಇಡ್ತೀರಿ? ನಾನು ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತ. 3 ಬಾರಿ ಕಾರ್ಪೊರೇಟರ್ ಆಗಿ ವಿವಿಧ ಹುದ್ದೆಗಳು ಚೇರ್ಮನ್ ಆಗಿ ಮೇಯರ್ ಆಗಿದ್ದೀನಿ. ಇವ್ರು ಯಾವ್ದೇ ಉದ್ದೇಶ ಇಟ್ಕೊಂಡು ಮಾಡೋರ ಅಮಾನತ್ತು ಗೊತ್ತಿಲ್ಲ. ನಾನು ಭಾರತೀಯ ಜನತಾ ಪಕ್ಷದಲ್ಲೇ ಮುಂದುವರಿತೀನಿ, ಈ ಅಮಾನತ್ನ ರದ್ದುಗೊಳಿಸಿ ಅಂತ ಹೇಳಿ ಒಂದು ಪತ್ರ ಬರೀತೀನಿ.
ಓಕೆ, ಈಗ ನೀವು ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ವಿರುದ್ಧವಾಗಿ ನಡ್ಕೊಂಡಿದ್ದೀರಿ ಅಂತ ಏನು ಬರೆದಿದ್ದಾರೆ ಪತ್ರದಲ್ಲಿ, ಆ ರೀತಿ ಏನಾದರೂ ಅನಿಸಿದೆಯಾ ನಿಮ್ಗೆ ಏನಾದರೂ ಪಕ್ಷಕ್ಕೆ? ಆ ರೀತಿ ನಾನು ಎಲ್ಲಿನೂ ಪಕ್ಷ ವಿರುದ್ಧ ಚಟುವಟಿಕೆ ಮಾಡುವಿಲ್ಲ. ಓಕೆ, ನಾವು ಈ ಬ್ರಿಗೇಡ್ ಅಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಉದ್ದೇಶ ಇಟ್ಕೊಂಡು ಏನ್ ಮಾಡೋರು ಗೊತ್ತಿಲ್ಲ. ಓಕೆ ಓಕೆ, ನೀವು ಅವ್ರನ್ನೇ ಕೇಳ್ಬೇಕು, ಆ ಸದಾಶಿವನ್ ಕೇಳಿ ಅವ್ರು ಖಂಡಿತ ಹೇಳ್ತಾರೆ. ಖಂಡಿತ. ಓಕೆ, ವೆಂಕಟೇಶ್ ಮೂರ್ತಿ ಅವರು, ಈಗ ನಮ್ಮ ಪ್ರತಿನಿಧಿ ನಿಮ್ಮ ಜೊತೆ ಮಾತನಾಡ್ತಾರೆ, ಕಿರಣ್ ಮಾತಾಡ್ತಾರೆ ನಿಮ್ಮ ಜೊತೆಗೆ. ಕಿರಣ್, ವೆಂಕಟೇಶ್ ಮೂರ್ತಿ ಅವರು ಇದ್ದಾರೆ, ಮಾತಾಡಿ. ಅವರೇ, ಯಾವ ಕಾರಣಕ್ಕೆ ನಿಮ್ಮನ್ನೀಗ ಉಚ್ಚಾಟನೆ ಮಾಡಿದ್ರು? ಪಕ್ಷ ವಿರೋಧಿ ಚಟುವಟಿಕೆ ಅಂತ ನಿಮಗೆ ಕೊಟ್ಟಿರುವಂತಹ ನೋಟಿಸ್ ನಲ್ಲಿ ಹೇಳಲಾಗಿದ್ರು ಕೂಡ ಅದೇ ಒಂದು ಕಾರಣನ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ವಾಸ್ತವವಾಗಿ ನಿಮಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿರುವ ಅಥವಾ ಉಚ್ಚಾಟನೆ ಅಲ್ಲ ಅಮಾನತು ಮಾಡಿರುವಂತಹ ಒಂದು ಪತ್ರ ನಿಮ್ ಕೈ ಸೇರಿದೆಯಾ ಈಗಾಗಲೇ? ಸರ್, ಅಮಾನತು ಮಾಡಿರೋ ಪತ್ರ ನನಗೆ ರಿಜಿಕ್ಟ್ ಪೋಸ್ಟ್ ಈಗ ಬಂತು. ಇದು ಬಿಟ್ರೆ ನಮ್ಗೆ ಯಾರೇ ನಮ್ಮ ಪಕ್ಷದ ಮುಖಂಡರಾಗ್ಲಿ ನೀನು ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾ ಇದೀಯ ಅಂತ ಕೂಡ ಇಲ್ಲಿಯ ತನಕ ನನಗೆ ಯಾರು ಹೇಳಿದ್ದು ಇಲ್ಲ, ಕೇಳಿದ್ದು ಇಲ್ಲ. ಆದ್ರೆ ಇವತ್ತು ಏಕಾಏಕಿ ಇದೊಂದು ಟಿಪ್ಪಣಿ ಒಂದು ಅಧ್ಯಕ್ಷರಾದಂತ ಸದಾಶಿವ ಅವರ ಕಡೆಯಿಂದ ಒಂದೇ ಒಂದು 4 ಲೈನ್ ಒಂದು ಟಿಪ್ಪಣಿ ಬಂದಿದೆ. ಆ ಟಿಪ್ಪಣಿಯಲ್ಲಿ ಸ್ಪಷ್ಟವಾಗಿ ನಮೂದು ಮಾಡಿದರೆ ನಿಮಗೆ 3 ದಿನಗಳ ಒಳಗೆ ಉತ್ತರ ಕೊಡೋದಕ್ಕೆ ಒಂದು ನೋಟಿಸ್ ಅನ್ನ ಕೊಡಲಾಗಿತ್ತು. ಆ ನೋಟಿಸ್ಗೆ ನೀವು ಉತ್ತರ ಕೊಡ್ಲಿಲ್ಲ, ಆ ಕಾರಣಕ್ಕೆ ನಿಮ್ಮನ್ನೀಗ ಅಮಾನತು ಪ್ರಾಥಮಿಕ ಸದಸ್ಯರು ಅಮಾನತು ಮಾಡಿದ್ದಾರೆ ಅನ್ನೋದು ಬರ್ದಿದ್ದಾರೆ. ನಮ್ಗೆ ಯಾವ್ದು ನೋಟಿಸು ಬಂದಿಲ್ಲ, ಏನೂ ಬಂದಿಲ್ಲ. ಇಲ್ಲಿ ಬರ್ದಿದ್ದಾರೆ ನೋಡಿ, ಅಲ್ಲೇ ಬರ್ದಿದ್ದಾರೆ. ಆದ್ರೆ ಯಾವ್ದು ನನ್ ನೋಟಿಸು ಬಂದಿಲ್ಲ, ಏನು ಬಂದಿಲ್ಲ. ಹಾಗಾದ್ರೆ ನಿಮ್ಮಿಂದ ಯಾವುದೇ ಪ್ರತಿಕ್ರಿಯೆಯನ್ನ ಪಡೆಯದೆ ಏಕಾಏಕಿಯಾಗಿ ಏಕಪಕ್ಷವಾಗಿ ಬಿಜೆಪಿ ತೀರ್ಮಾನವನ್ನು ತಗೊಂಡಿದ್ಯಾ ಇಲ್ಲಿ? ಹೌದೌದೌದು, ಏಕಪಕ್ಷವಾಗಿ ಅಧ್ಯಕ್ಷರು ತೀರ್ಮಾನ ತಗೊಂಡಿದ್ದಾರೆ. ನೀವು ರಾಯಣ್ಣ ಬ್ರಿಗೇಡ್ ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀರಿ. ಈಶ್ವರಪ್ಪನವರು ಕೂಡ ಅಧಿಕೃತವಾಗಿ ಯಾವುದೇ ಒಂದು ಪದಾಧಿಕಾರಿ ಹುದ್ದೆಯಲ್ಲಿ ಗುರುತಿಸಿಕೊಳ್ಳದಿದ್ರು ಕೂಡ ನಿಮ್ಮಿಂದಲೂ ಹೆಚ್ಚಾಗಿ ಈಶ್ವರಪ್ಪನವರೇ ರಾಯಣ್ಣ ಬ್ರಿಗೇಡ್ ಅನ್ನ ಮುನ್ನಡೆಸ್ತಾ ಇದ್ದಾರೆ. ಅವರ ವಿರುದ್ಧ ಯಾವುದೇ ಕ್ರಮವನ್ನು ತಗೊಂಡಿಲ್ಲ. ನೀವು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀರಿ, ಆಗ ನಿಮ್ಮನ್ನ ಇಲ್ಲಿ ಮೊದಲ ಹೊಡೆತವನ್ನು ಕೊಡೋದ್ರ ಮೂಲಕ ಈಶ್ವರಪ್ಪನವರಿಗೆ ಏನಾದ್ರೂ ಎಚ್ಚರಿಕೆಯನ್ನು ಕೊಡ್ತಿದ್ಯಾ ಬಿಜೆಪಿಲಿ? ಏನೋ ಅದೆಲ್ಲ ಗೊತ್ತಿಲ್ಲ. ಈಶ್ವರಪ್ಪ ಅವರು ಈಗಾಗಲೇ ಕೇಂದ್ರದ ಮುಖಂಡರ ಜೊತೆಗೆ, ರಾಜ್ಯದ ಮುಖಂಡರ ಜೊತೆಗೆ, RSS ಮುಖಂಡರ ಜೊತೆಗೆ ನಮ್ಮ ಬ್ರಿಗೇಡ್ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅವರೆಲ್ಲರೂ ಇದು ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೇದಾಗುತ್ತೆ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗೋದ್ರಿಗೆ ಅನುಕೂಲ ಆಗುತ್ತೆ, ನೀವು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿದಾರಂತೆ. ಅದನ್ನೇ ನಮ್ಗೆಲ್ಲ ಹೇಳಿದ್ದಾರೆ. ಅದರಿಂದ ನಾವು ಪಕ್ಷವನ್ನು, ಈ ಬ್ರಿಗೇಡ್ ಅನ್ನು ರಾಜ್ಯಾದ್ಯಂತ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಹಾವೇರಿನಲ್ಲಿ ಸಮಾವೇಶ ಮಾಡ್ತೀವಿ. ಈ ತಿಂಗಳು 26ನೇ ತಾರೀಕು ಕೂಡಲ ಸಂಗಮದಲ್ಲಿ ಸಮಾವೇಶ ಇದೆ. ಅದರ ಪ್ರಯುಕ್ತ ನಾವು ನಾಳೆ ಬೆಂಗಳೂರಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಪೂರ್ವಭಾವಿ ಸಭೆ ಇದೆ. ನಿನ್ನೆ ಸಹ ನಾನು ಪ್ರೆಸ್ ಮೀಟ್ ಮಾಡಿದೆ, ಅಲ್ಲಿ ಎಲ್ಲರೂ ಬರಬೇಕು, ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ನಿಮ್ಮ ಮುದ್ರಣ ಮತ್ತು ಮಾಧ್ಯಮ ಸ್ನೇಹಿತರಿಗೆಲ್ಲ ಮನವಿ ಮಾಡಿದೆ. ಅದಾದ್ಮೇಲೆ ಇವತ್ತು ಏಕಾಏಕಿ ಬಂದಿದೆ. ಅಲ್ಲಿ ವಿರೂಪಾಕ್ಷಪ್ಪ ಅಧ್ಯಕ್ಷರಿದ್ದಾರೆ, ಅವರು ಸಹ ನಮ್ಮ ಭಾರತೀಯ ಜನತಾ ಪಕ್ಷದವರೇ. ಆ ರೀತಿ ಸಾವಿರಾರು ಜನ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲಾ ಮೋರ್ಚಾ ಕಾರ್ಯಕರ್ತರು ನಮ್ಮ ಬ್ರಿಗೇಡ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿಯ ತನಕ ಯಾರಿಗೂ ಒಂದು ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ. ಪ್ರಥಮವಾಗಿ ನನ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಕೇವಲ ವೆಂಕಟೇಶ್ ಮೂರ್ತಿ ಅವರು ಮಾತ್ರ ಅಲ್ಲ, ಈಶ್ವರಪ್ಪನವರು ಇರ್ಬೋದು, ವಿರೂಪಾಕ್ಷಪ್ಪನವರು ಇರ್ಬೋದು, ಇನ್ನೂ ಕೂಡ ಹಲವು ಜನ ಇದ್ದಾರೆ ಬಿಜೆಪಿಯಲ್ಲಿ ಇದ್ದವರು ಕೂಡ ರಾಯಣ್ಣ ಬ್ರಿಗೇಡ್ ನಲ್ಲಿ ಗುರುತಿಸಿದ್ರು. ಯಾರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿಲ್ಲ. ನೇರವಾಗಿ ವೆಂಕಟೇಶ್ ಮೂರ್ತಿ ಅವ್ರನ್ನ ಯಾಕೆ ಇಲ್ಲಿ ಟಾರ್ಗೆಟ್ ಮಾಡಿದ್ರು? ಯಡಿಯೂರಪ್ಪನವರ ಸೂಚನೆ ಮೇರೆಗೆ ಏನಾದ್ರು ಇಂತಹ ಒಂದು ಕ್ರಮ ಏನಾದ್ರು ಜರುಗಿದ್ಯಾ? ಗೊತ್ತಿಲ್ಲ. ನಾನು ಯಡಿಯೂರಪ್ಪ ಅವ್ರನ್ನು ಭೇಟಿ ಮಾಡಿದೆ. ಪಕ್ಷದ ಅಲ್ಲಿ ದುಡಿಯೋದ್ರಿಗೆ ನನ್ಗೊಂದು ಹುದ್ದೆ ಕೊಡಿ ಅಂತ. ಅವರು ಸಹ ನೋಡೋಣಪ್ಪ ಅಂತ ಹೇಳಿದ್ರು. ಅವ್ರೇನು ಆದೇಶ ಮಾಡಿರಲ್ಲ, ಈ ಸದಾಶಿವ ಅವರೇ ಈ ರೀತಿ ಆದೇಶ ಮಾಡಿದ್ದಾರೆ ಅನ್ಸುತ್ತೆ, ಅವ್ರು ಏಕಪಕ್ಷೀಯವಾಗಿ. ಈಶ್ವರಪ್ಪನವರ ಗಮನಕ್ಕೆ ತಂದಿದ್ದಾರೆ ಈ ಒಂದು ಕ್ರಮ, ನಿಮ್ಮ ವಿರುದ್ಧ ಕ್ರಮ ಆಗಿರೋದನ್ನ? ಇಲ್ಲ, ಅವ್ರು ಕಲಬುರ್ಗಿನಲ್ಲಿದ್ದಾರೆ. ಈ ರಾಯಣ್ಣ ಬ್ರಿಗೇಡ್ ಪೂರ್ವಭಾವಿ ಸಭೆನಲ್ಲಿ. ನಾಳೆ ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ಪೂರ್ವಭಾವಿ ಸಭೆ ಇದೆ, ಅಲ್ಲಿ ಬರ್ತದೆ. ಇಲ್ಲ ಅಂದ್ರೆ ಅವರು ಈ ಟಿವಿ ಈಗಾಗಲೇ ಎಲ್ಲ ತೋರಿಸ್ತಾ ಇದ್ದೀರಿ, ಅಲ್ಲಿ ನೋಡಿರ್ತಾರೆ ಏನೋ ಗೊತ್ತಿಲ್ಲ. ವೆಂಕಟೇಶ್ ಮೂರ್ತಿ ಅವರು, ಈಗ ನಿಮ್ಮನ್ನ ಈಗ ಪ್ರಾಥಮಿಕ ಸದಸ್ಯರಿಂದ ಅಮಾನತು ಮಾಡಿದ್ದಾರೆ. ರಾಯಣ್ಣ ಬ್ರಿಗೇಡ್ ನಲ್ಲಿ ನೀವು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಹೀಗಾಗಿ ನೀವು ಬಿಜೆಪಿಯಲ್ಲಿ ನೀವು ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ರಾಯಣ್ಣ ಬ್ರಿಗೇಡ್ ನ ಬಲಪಡಿಸುವಂತ ಕೆಲಸದಲ್ಲಿ ತೊಡಗ್ತೀರಾ ಹೇಗೆ? ನಿಮ್ಮ ನಡೆ ಏನು ಮುಂದೆ? ಸರ್, ನಾವು ಬಿಜೆಪಿನಲ್ಲೇ ಮುಂದುವರಿತೀವಿ. ರಾಯಣ್ಣ ಬ್ರಿಗೇಡ್ ಇದೊಂದು ಸಂಘಟನೆ. ನಾನು ಕುರುಬರ ಸಂಘದ ಹಿರಿಯ ಉಪಾಧ್ಯಕ್ಷ ಕೂಡ ಆಗಿದ್ದೀನಿ. ಅದು ಒಂದು ಸಂಘಟನೆ ಬೇರೆ, ಪಕ್ಷ ಬೇರೆ.
ನಾವು ಮೂಲತಃ ಬಿಜೆಪಿನಲ್ಲಿ 3 ಬಾರಿ ಕಾರ್ಪೊರೇಟರ್ ಆಗಿ, ವಿವಿಧ ವಿರೋಧ ಪಕ್ಷ ನಾಯಕರಾಗಿ, ವಿವಿಧ ಸ್ಥಾಯಿ ಸಮಿತಿ ಚೇರ್ಮನ್ ಆಗಿ, ಮೇಯರ್ ಆಗಿ ಬಿಜೆಪಿ ಕೆಲಸ ಮಾಡ್ತಾ ಬಂದಿದ್ದೀನಿ. ನಾವು ಯಾವುದೇ ಕಾರಣಕ್ಕೆ ಬಿಜೆಪಿ ಬಿಡುವಂತದ್ದು ಇಲ್ಲ. ನಾವು ಏನು ಇವರು ಕಾರಣ ಇಲ್ದಿರ ನಮ್ಮನ್ನು ಅಮಾನತು ಮಾಡಿದ್ದಾರೆ, ಇದನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿ ಅಧ್ಯಕ್ಷರಿಗೆ ಪತ್ರ ಬರೀತೀವಿ. ಓಕೆ, ಇವತ್ತು ಈಶ್ವರಪ್ಪನವರು ಕಲಬುರಗಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಯಣ್ಣ ಬ್ರಿಗೇಡ್ಗೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡುವಂತ ಯಾವುದೇ ಉದ್ದೇಶ ಇಲ್ಲ ಅನ್ನೋದು. ನೀವೇನ್ ಹೇಳ್ತೀರಿ ಈ ಬಗ್ಗೆ? ಈಗ ನಾವು ಪ್ರಪ್ರಥಮವಾಗಿ ರಾಯಣ್ಣ ಬ್ರಿಗೇಡ್ ಮಾಡಿದ್ದು ಉದ್ದೇಶ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಬೇಕು, ನಮ್ ಬಿಜೆಪಿ ಬಲಪಡಿಸ್ಬೇಕು ಅಂತ ನಮ್ಮ ವಾದ ಇತ್ತು. ಅದಾದ್ಮೇಲೆ ಯಡಿಯೂರಪ್ಪ ಅವರು ನಿಮ್ ರಾಯಣ್ಣ ಬ್ರಿಗೇಡ್ ಏನು ನಮ್ಮನ್ನು ಮುಖ್ಯಮಂತ್ರಿ ಮಾಡೋದ್ರಿಗೆ ಅವಕಾಶ ಸಹಾಯ ಏನು ಬೇಕಾಗಿದ್ದಿಲ್ಲ ಅಂತ ಹೇಳಾದ್ಮೇಲೆ ನಾವು ಈಗ ಮಠಾಧೀಶರ ನೇತೃತ್ವದಲ್ಲಿ ದಲಿತ, ಹಿಂದುಳಿದ, ಶೋಷಿತ ವರ್ಗಗಳ ಪರವಾಗಿ ಈ ಸಂಘಟನೆಯನ್ನು ಮುಂದುವರಿಸ್ತಾ ಇದ್ದೀವಿ. ಆದ್ರಿಂದ ರಾಯಣ್ಣ ಬ್ರಿಗೇಡ್ಗೆ ಬಿಜೆಪಿಗೆ ಸಂಬಂಧ ಇಲ್ಲ. ಬಿಜೆಪಿನಲ್ಲಿ ನಾವು ವಿರೋಧ ಪಕ್ಷ ನಾಯಕ ಆಗಿದ್ದೀನಿ. ಬಿಜೆಪಿ ವಿರೋಧ ಪಕ್ಷ ನಾಯಕನಾಗಿ ಬಿಜೆಪಿ ಕೆಲಸ ಮಾಡ್ತೀನಿ. ಒಬ್ಬ ಈ ಹಿಂದುಳಿದ, ದಲಿತ, ಶೋಷಿತ ವರ್ಗದ ನಾಯಕನಾಗಿ ಬ್ರಿಗೇಡ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಅವರು ಹೇಳಿಕೆ ಕೊಡ್ತಾ ಇದ್ರು. ಓಕೆ ವೆಂಕಟೇಶ್ ಮೂರ್ತಿ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಓಕೆ ಕಿರಣ್, ಇಲ್ಲಿ ನೋಡೋದಾದರೆ ರಾಯಣ್ಣ ಬ್ರಿಗೇಡನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತಹ ಈಶ್ವರಪ್ಪನವರು ಇರಬಹುದು ಅಥವಾ ರಾಜ್ಯಾಧ್ಯಕ್ಷರಾದಂತಹ ಯಡಿಯೂರಪ್ಪನವರು, ಎಲ್ಲೇ ಹೋದರೂ ಕೂಡ ಈ ನಮ್ಮ ಮಧ್ಯೆ ಯಾವುದೇ ಒಂದು ಜಟಾಪಟಿ ಇಲ್ಲ, ಯಾವುದೇ ಜಗಳ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಆದರೆ ಇಲ್ಲಿ ರಾಯಣ್ಣ ಬ್ರಿಗೇಡ್ನಲ್ಲಿ ಗುರುತಿಸಿಕೊಂಡವರ ವಿರುದ್ಧ ಅಂದರೆ ವೆಂಕಟೇಶ್ ಮೂರ್ತಿಯವರ ವಿರುದ್ಧ ಈ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ತಾರೆ ಅಂದರೆ ಬಿ ಜೆ ಪಿಯಲ್ಲಿ ಹಾಗಾದರೆ ಏನು ನಡೀತಾ ಇದೆ ಒಳಗೊಳಗೆ? ಹರೀಶ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ, ಇವ್ರನ್ನ ಪ್ರಾಥಮಿಕ ಸದಸ್ಯರಿಂದ ವೆಂಕಟೇಶ್ ಮೂರ್ತಿಯವರನ್ನ ಉಚ್ಚಾಟನೆ ಮಾಡಿರುವಂತಹ ಹಿನ್ನೆಲೆ ಇರುವಂತದ್ದು ಸ್ಪಷ್ಟವಾಗಿ ನಮಗೆ ಈಗ ಗೋಚರ ಆಗ್ತದೆ. ಏನಂದ್ರೆ ಬೆಂಗಳೂರು ನಗರದಲ್ಲಿ ರಾಯಣ್ಣ ಬ್ರಿಗೇಡ್ ಯಾವುದೇ ರೀತಿಯಲ್ಲೂ ಕೂಡ ಹೆಚ್ಚಿನ ಒಂದು ಬೇರನ್ನ ಊರಬಾರದು ಅನ್ನೋ ಒಂದು ತಡೆಯುವ ಉದ್ದೇಶ ಇಟ್ಟುಕೊಂಡೇ ವೆಂಕಟೇಶ್ ಮೂರ್ತಿ ಅವರನ್ನ ಈಗ ಪ್ರಾಥಮಿಕ ಸದಸ್ಯರಿಂದ ಉಚ್ಚಾಟನೆ ಮಾಡಿರುವಂತದ್ದು. ಯಾಕೆಂದ್ರೆ ಬೆಂಗಳೂರು ಮಹಾನಗರದಲ್ಲಿ ರಾಯಣ್ಣ ಬ್ರಿಗೇಡ್ ಸಂಘಟನೆಯನ್ನ ಬಲಪಡಿಸುವಂತಹ ಒಂದು ಜವಾಬ್ದಾರಿಯನ್ನ ವೆಂಕಟೇಶ್ ಮೂರ್ತಿ ಅವರು ಹೊತ್ಕೊಂಡಿದ್ರು. ವೆಂಕಟೇಶ್ ಮೂರ್ತಿ ರಾಯಣ್ಣ ಬ್ರಿಗೇಡ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನ ಪದಾಧಿಕಾರಿಯಾಗಿ ಈಗ ನಿಯುಕ್ತಿಗೊಂಡಿದ್ರು ಕೂಡ ಬೆಂಗಳೂರು ಮಹಾನಗರದಲ್ಲಿ ಬ್ರಿಗೇಡ್ ಅನ್ನ ಬಲಪಡಿಸುವಂತಹ ಒಂದು ಜವಾಬ್ದಾರಿನ ಅವರಿಗೆ ನೀಡಲಾಗಿತ್ತು. ಸ್ವತಃ ಅವರೇ ಹಮ್ಮಿಕೊಂಡಿದ್ರು. ನಾಳೆಯೂ ಕೂಡ ಬೆಂಗಳೂರಿನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇದೇ ಬ್ರಿಗೇಡ್ಗೆ ಸಂಬಂಧಪಟ್ಟಂತಹ ಒಂದು ಸಭೆ ಕೂಡ ನಡೀಬೇಕಾಗಿತ್ತು. ಆದರೆ ಎಲ್ಲಾ ಸಿದ್ಧತೆಯಲ್ಲೂ ಕೂಡ ವೆಂಕಟೇಶ್ ಮೂರ್ತಿ ಅವರು ನಡೆಸ್ತಾ ಇದ್ರು. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಶೋಕ್, ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅಶೋಕ್ ಅವರ ಕ್ಷೇತ್ರದಲ್ಲೇ ರಾಯಣ್ಣ ಬ್ರಿಗೇಡ್ ನನ್ನ ಬಲಪಡಿಸುವಂತಹ ಒಂದು ಕೆಲಸ ನಡೀತಾ ಇದೆ ಅನ್ನೋ ಒಂದು ಸಂದರ್ಭದಲ್ಲೇ ಇಂತಹ ಒಂದು ಅವರನ್ನ ಪ್ರಾಥಮಿಕ ಸದಸ್ಯರಿಂದ ಉಚ್ಚಾಟನೆ ಮಾಡಿರುವಂತಹ ಕ್ರಮ ಇಲ್ಲಿ ಹೊರಬಿದ್ದಿರುವುದನ್ನು ಗಮನಿಸಿದ್ರೆ, ಬೆಂಗಳೂರು ಮಹಾನಗರದಲ್ಲಿ ರಾಯಣ್ಣ ಬ್ರಿಗೇಡ್ಗೆ ಕಡಿವಾಣ ಹಾಕುವಂತಹ ಅದರ ಒಂದು ಸಂಘಟನೆ ಇನ್ನಷ್ಟು ಬಲಗೊಳ್ಳುವುದನ್ನು ತಡೆಯುವ ಉದ್ದೇಶದಲ್ಲೇ ವೆಂಕಟೇಶ್ ಮೂರ್ತಿ ಅವರ ಮೇಲೆ ಮೊದಲ ಪ್ರಹಾರವನ್ನ ಮಾಡಲಾಗಿದೆ. ರಾಯಣ್ಣ ಬ್ರಿಗೇಡ್ಗೆ ಇಲ್ಲಿ ಬಿಜೆಪಿ ಮೊದಲ ಹೊಡೆತವನ್ನ ಕೊಟ್ಟಿರುವಂತದ್ದು. ರಾಜ್ಯದ ಬಿಜೆಪಿ ಮುಖಂಡರು ಮತ್ತು ರಾಷ್ಟ್ರ ಮಟ್ಟದ ಬಿಜೆಪಿ ಮುಖಂಡರು ಕೂಡ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಮುರಳೀಧರ್ ರಾವ್ ರಾಜ್ಯ ಉಸ್ತುವಾರಿ ಬಿಜೆಪಿ ಇರಬಹುದು ಅಥವಾ ಬಿಜೆಪಿ ರಾಷ್ಟ್ರೀಯ ಮುಖಂಡ ರಾಮ್ಲಾಲ್ ಅವರು ಕೂಡ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಜೊತೆ ಮಾತುಕತೆ ನಡೆಸಿ ಬಳಿಕ ಈಶ್ವರಪ್ಪನವ್ರನ್ನ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿ ಕೂಡ ಈಶ್ವರಪ್ಪನವರಿಗೆ ಸೂಚನೆಯನ್ನು ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಕೂಡ ರಾಯಣ್ಣ ಬ್ರಿಗೇಡ್ ಸಂಘಟನೆಯನ್ನ ಬೆಳೆಸುವಂತಹ ಒಂದು ಕೆಲಸ ಕೈ ಹಾಕಬೇಡಿ, ಪಕ್ಷಕ್ಕಾಗಿ ನೀವು ಕೆಲಸ ಮಾಡಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ರು ಕೂಡ ಇಲ್ಲಿ ಈಶ್ವರಪ್ಪ ತಮ್ಮದೇ ಹಠವನ್ನು ಹಿಡಿದು ಬೇರೆ ಬೇರೆ ಹೇಳಿಕೆಗಳನ್ನ ಕೊಟ್ಕೊಂಡು, ಅಂದ್ರೆ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಮಾಡೋದೇ ರಾಯಣ್ಣ ಬ್ರಿಗೇಡ್ನ ಉದ್ದೇಶ ಅನ್ನೋದನ್ನ ಮೊದಲ ಹೇಳಿಕೆ ಕೊಟ್ಟು ಬಳಿಕ ಎರಡನೇ ಹೇಳಿಕೆ ಯಡಿಯೂರಪ್ಪನವ್ರನ್ನ ಸಿಎಂ ಮಾಡುವಂತಹ ಯಾವುದೇ ಉದ್ದೇಶ ರಾಯಣ್ಣ ಬ್ರಿಗೇಡ್ ಇಲ್ಲ ಅನ್ನೋದು ಹೇಳಿಕೆಗಳನ್ನ, ಅಂದ್ರೆ ಯೂಟರ್ನ್ ಹೊಡಿತಾ ಬೇರೆ ಬೇರೆ ಹೇಳಿಕೆಗಳನ್ನ ಕೊಟ್ಟು ಒಂದು ರೀತಿ ಗೊಂದಲದ ಹೇಳಿಕೆಗಳನ್ನ ಕೊಡ್ತಾ ಬಂದಂತ ಕಾರಣಕ್ಕಾಗಿ ರಾಯಣ್ಣ ಬ್ರಿಗೇಡ್ ಇದೇ ರೀತಿ ಮುಂದುವರೆದ್ರೆ ಪಕ್ಷಕ್ಕೆ ಖಂಡಿತವಾಗಿ ಕೂಡ ಹೊಡೆತ ಬೀಳುತ್ತೆ ಮತ್ತು ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒಂದು ಪಕ್ಷದ ಒಂದಷ್ಟು ಮಟ್ಟದ ನಾಯಕರ ಒಂದು ಚಿಂತನೆ ಏನಿದೆ ಅದಕ್ಕೆ ಒಂದಷ್ಟು ಹಿನ್ನಡೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಬ್ರಿಗೇಡ್ಗೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ನೇರವಾಗಿ ಇಲ್ಲಿ ಈಶ್ವರಪ್ಪನವರು ರಾಯಣ್ಣ ಬ್ರಿಗೇಡ್ನಲ್ಲಿ ಯಾವುದೇ ಪದಾಧಿಕಾರಿ ಹುದ್ದೆಯಲ್ಲಿ ನೇರವಾಗಿ ಗುರುತಿಸಿಕೊಂಡಿಲ್ಲ. ಅವರು ಕೇವಲ ಹಿನ್ನೆಲೆಯಲ್ಲಿ ನಿಂತು ಪೋಷಕ ಸ್ಥಾನದಲ್ಲಿ ನಿಂತು ರಾಯಣ್ಣ ಬ್ರಿಗೇಡ್ ನ ಬೆಳೆಸ್ತಾ ಇದ್ದಾರೆ. ಇಲ್ಲಿ ಹೀಗಾಗಿ ಕ್ರಮವನ್ನು ಕೈಗೊಳ್ಳಬೇಕಾದರೆ ಬ್ರಿಗೇಡ್ ನಲ್ಲಿ ಪದಾಧಿಕಾರಿ ಹುದ್ದೆಯಲ್ಲಿರುವವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಹಾಗಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿರುವಂತಹ ವೆಂಕಟೇಶ್ ಮೂರ್ತಿ ಅವರನ್ನ ಅಮಾನತು ಮಾಡುವ ಮೂಲಕ ರಾಯಣ್ಣ ಬ್ರಿಗೇಡ್ಗೆ ಮೊದಲ ಹೊಡೆತವನ್ನ ಬಿಜೆಪಿ ಕೊಟ್ಟಿದೆ. ಹರೀಶ್. ಓಕೆ ಕಿರಣ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.